ವೀರವ್ರು ಗೆಲ್ಬೋದಾ? ವೀರನ ಚರಂತಿಮಠರು ಹೇಳಿಕ್ಕೆ ಸಾಧ್ಯ ಇಲ್ಲ. ಹೌದು, ಅವ್ರು ಬಂದರೆ ಒಂದು ವೇವ್ ಆಗ್ತದೆ, ಎಲ್ಲ ಆಗ್ತದೆ. ಆದರೆ ಇನ್ನೊಂದು ಹೊಳತೇನು ಬೀಳ್ತದಂದ್ರೆ ದಾವಣಗೆರೆಯಲ್ಲಿ ಮುಸ್ಲಿಮರು ಏನೀಗ ಒಂದು ಸ್ವಲ್ಪ BJP ಕಡೆ ಹೊರಗಿದ್ದಂಥವ್ರು ಇದಾರ, ಅವ್ರಿದ್ದಂಥವ್ರು ಮೊನ್ನೇನು ಅವರಿಗೆ ಲಾಸ್ ಆಗಿದೆ, ಅವರು ಬದಲಾಗ್ಬೋದು. ಯಾಕೆ ಅವ್ರು ಮಾತಾಗಿರ್ತಾವೆ. ನಮ್ಮ ಯತ್ನಾಳ್ ಮಾತಂದ್ರೆ ಏನು, ಬಾಯಿ ತೆಗೆದ್ರೆ ಮುಸ್ಲಿಮರು ವಿರೋಧ ಮಾತಾಡುವಂಥದ್ದು. ಅದ್ರಲ್ಲಿ ಸಹಜ ಯಾರಿಗೆ ಅದು ಹರ್ಟ್ ಆಗಿ ಆಗ್ತದೆ. ಅದು ಪ್ಲಸ್ ಅದ ಮೈನಸ್ ಅದ. ಮತ್ತು ಬಾಗಲಕೋಟೆಯರು ಸಹಿತ ಮುಸಲ್ಮಾನರು ಮತ್ತಷ್ಟು ಗಟ್ಟಿ ಆಗ್ತಾರೆ, ಇನ್ನಷ್ಟು ಒಗ್ಗಟ್ಟಾಗ್ತಾರೆ. ಇನ್ನುಳಿದ ಹಿಂದುಳಿದವ್ರು ತಮ್ಮ ಕಡೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾರೆ. ದಲಿತರನ್ನ, ಆದಿವಾಸಿಗಳನ್ನ ಅವರು ಜಗ್ಗು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಎರಡೂ ಕಡೆ ಬೆಟ್ಟು ಬೀಳೋ ಸಾಧ್ಯತೆ ಇದಾವೆ. ಗೆಲ್ತಾರೆ, ಹೌದು, ಮಂದಿ ಕೂಡ್ತಾರೆ, ದೊಡ್ಡ ಎಲ್ಲರೂ ಶೀಳಿ ಹಾಕ್ತಾರೆ, ಕೇಕೆ ಹಾಕ್ತಾರೆ, ಗೆಲ್ತಾರೆ, ಚೆಲ್ತಾರೆ, ಎಲ್ಲ ಕರೆ. ಯಾಕೆ ಹಂಗಿರ್ತಾವೆ ಮಾತುಗಳು. ನಮ್ಮ ಏನಪ್ಪ ಅಂತಂದ್ರೆ ಈ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಪ್ಪ ಅಂದ್ರೆ ಹಂಗೆ ಕೇಳಿದ ತಕ್ಷಣ ಪ್ರವೋಕ್ ಆಗುವಂಥವು. ಆದರೆ ಅದ್ರ ಪರಿಣಾಮ ಅಡ್ಡ ಪರಿಣಾಮ ಒಂದಲ್ಲ. ಈಗ ಏನೋ ಅಲ್ಲಿ ಗೆಲ್ಲೋ ಸಾಧ್ಯತೆಗಳು ಮೂಡ್ತಾ ಇದ್ದಾವೆ BJPಗೆ ಈ ದಾವಣಗೆರೆಯಲ್ಲಿ. ಅದು ಕಡಿಮೆ ಆಗ್ತದೆ. ಆಗ ಸಹಜವಾಗಿ ಮುಸ್ಲಿಮರಲ್ಲಿ ಅವ್ರು ತಮ್ಮತನ ಒಂದು ಬರ್ತಾರೆ, ಅಸ್ಮಿತತೆ ಅಂತೀವಿ ನಾವು ಅದನ್ನು. ಅವ್ರು ತಮ್ಮತನ ಬರ್ತಾರೆ. ಹೌದಪ್ಪ, ಏನೋ ಆಗಲಿ, ನಮ್ಮ ಮಂದಿರ ಉಳಿಲಿ ಬಿಡಪ್ಪ, ಯಾಕೋ ಈ ಮನುಷ್ಯ ಕಾಯಕ್ಕೆ ಹೋದ ಅಧಿಕಾರ ಹೋದ್ರೆ ನಾಳೆ ಬುಲ್ಡೋಜರು ಅದು ಇದು ಅಂತ ಹೇಳ್ತಾನೆ. ಬುಲ್ಡೋಜರ್ ಜೊತೆಗೆ ಏನೋ JCB ಅಂತ ಹೇಳ್ತಾನೆ. ಆ ವ್ಯಕ್ತಿ ಸಹವಾಸ ಬೇಡ, ಇನ್ನಷ್ಟು ದೂರ ಸರಿ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಮ್ಮ ಒಬ್ಬ ವಿಜೇಂದ್ರ ಅವರು ಏನು ಮಾತಾಡಿದ್ದಾರೆ, ಇಲ್ಲ ಕಾಂಗ್ರೆಸ್ಸಿಗೆ ಹೆಲ್ಪ್ ಮಾಡ್ತಾರೆ ನಾವು ಗೆಲ್ಲೋದಕ್ಕಂತೇನು ಹೇಳ್ತಾ ಇದ್ದಾರೆ. ಇದರಲ್ಲೇ ಒಂದಿಷ್ಟು ಸತ್ಯಕ್ಕಿಂತ ಸುಳ್ಳುಗಳು ಭಾಳ ಇದೆ. ಒಂದು ಚುನಾವಣಾ ಸಮಯದಲ್ಲಿ ಅಂದು ಬಿಡುವಂಥದ್ದು, ಅಂದರೆ ಅದು ಜುಮ್ಲಾ ಅಂತ ಹೇಳಿಬಿಡುವಂಥದ್ದು BJPಗೆ ಹೊಸದಲ್ಲ. ಕಾಂಗ್ರೆಸ್ಸು ಅಷ್ಟೇ, ಅದು ಕೆಲವೊಮ್ಮೆ ಮಾತು ಕೊಟ್ಟಂತ ನಡೆದಿದ್ದಾಗ ಅದು ಮೌನ ವಯಸ್ಸು ಜುಮ್ಲಾ ಮಾಡಿಬಿಟ್ಟಿರ್ತದೆ. ಹೀಗಾಗಿ ಇವರಿಬ್ಬರ ಮಧ್ಯದ ಈ ಕಾಲದಲ್ಲಿ ಈಗ ವಿಜೇಂದ್ರ ಹಾಕಿದಂಥ ಬಾಂಬ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅನ್ನೋದು ಅಷ್ಟಲ್ಲ, ಯತ್ನಾಳ್ ಗ್ರೀನ್ ಸಿಗ್ಲಿಕ್ಕೆ ಕೊಟ್ಟರೆ ಅಲ್ಲಿ BJP ಗೆಲ್ತದೆ ಅನ್ನೋಂಥ ಪ್ರಶ್ನೆ ಇವತ್ತು ಬರಲಿಕ್ಕೆ